ರೈ ಏನಾಯ್ತು ಯಾಕೆ ಅಳ್ತಿದ್ದೀರಾ ನಿಮ್ಮನೆ ಏನಾಯ್ತವ ಕಂಟಿ ರೇ ಅಪ್ಪ ಮತ್ತೆ ಹೊಸ ಕೂಡ ಬಂದಾಯ್ತು ನೀವ್ ಹಿಂಗ್ ಹೇಳ್ತೀರ ನಾನೇನೋ ಮಾಡ್ದೆ ಅನ್ಕೊಂಡ್ಬಿಡ್ತಾರೆ ರೀ ಅಳು ನಿಲ್ಸ್ರಿ ಅಲ್ಲ ನಿಮ್ಗೆ ಹೇಳ್ತಿರೋದು ಸುಮ್ಕಿರಿ ಸ್ನೇಹ ಏನಾಯ್ತವ ಕಂಟಿ ಬಾಗ್ಲ ತೆಗೀರಿ ಅಣ್ಣಯ್ಯ ಅಣ್ಣಯ್ಯ ಬಾಗಿಲು ತೆಗಿ ಸ್ನೇಹ ಏನಾಯ್ತವ ಯಾಕೆ ಅಳ್ತಿದೀಯಾ ಏನಾಯ್ತಣ್ಣಯ್ಯ ಏನೋ ಮಾಡಿರ್ತಾನೆ ಅದಕ್ಕೆ ನಾನು ಸೊಸೆ ಹಿಂಗೆ ಅಳ್ತಾವಳೆ ಏನ್ ಮಾಡ್ದೆ ಅಣ್ಣಯ್ಯ ನಿಜವಾಗ್ಲೂ ನಾನೇನು ಮಾಡಿಲ್ಲ ಇದಕ್ಕಿದ್ದಂಗೆ ಎದ್ದು ಜೋರಾಗಿ ಹೇಳ್ತಾವ್ರೆ ಸುಮ್ಕೆ ನಾಟಕ ಆಡ್ಬೇಡ ನೀನು ನನ್ನ ಮುಂದೆನೆ ಯೋಟೆಲ್ಲ ಜವಾರ್ ಮಾಡ್ತಿರ್ತೀಯ ಅವಳಿಗೆ ಇನ್ ಕೋಣೆನಾಗೆ ಒಬ್ಳನ್ನೇ ಸುಮ್ಕೆ ಬಿಡ್ತೀಯ ನೀನು ನನ್ನ ಮೇ ಕಾಣೆ ನಾನೇನು ಅಂದಿಲ್ಲ ಹೆಂಡತಿ ಮೇಲೆ ಎಷ್ಟೇ ಕೋಪ ಇದ್ರೂ ಮಲ್ಕೊಂಡಿರೋ ಟೈಮಲ್ಲಿ ಹೆಂಡತಿ ಮನ್ಸು ನೋಯಿಸ್ಬಾರ್ದು ಅಣ್ಣಯ್ಯ ಗೂಳಿಗೆ ಏನು ಗೊತ್ತಾಯ್ತೈತೆ ಹೂವಿನ ಸೂಕ್ಷ್ಮತೆ ಸುಮ್ಕಿರ ಅದಕ್ಕೆ ನೀವೇನು ಬೇಜಾರು ಮಾಡ್ಕೋಬೇಡಿ ಇನ್ನೊಂದ್ಸರಿ ಅಣ್ಣಯ್ಯ ಬೈದೇ ಇರೋ ಥರ ನಾವು ನೋಡ್ಕೋತೀವಿ ಸ್ನೇಹ ಈ ಬಂಗಾರ ಮನ್ಸ್ವಾಸೆ ನೀನು ಕ್ವಪ್ ತೋರ್ಸ್ದವ್ರು ಸೊಕ್ ಮುರಿದು ಕೈ ಕೊಡೋದ್ಬಿಟ್ಟು ಹಿಂಗೆ ಅಳ್ತಾ ಕುಂತಿದ್ಯಲ್ಲ ಸುಮ್ಕಿರವ ಇಬ್ರು ಹೊಸ ಸುಮ್ಕಿರಿ ಏನು ತಪ್ಪು ಮಾಡಿದ್ರೆ ನನ್ನ ಮ್ಯಾಗೆಲ್ಲ ಗೂಬೆ ಕುಡಿಸ್ತಾ ಇದ್ದೀರಾ ಮಲಗಿದ್ದಳು ಇದಕ್ಕಿದ್ದಂಗೆ ಇದ್ರೆ ನಾನು ಹೊಣೆನಾ ನೀನು ಏನು ಮಾಡಿಲ್ಲ ಅನ್ನಕ್ಕೆ ದಿಮ್ಗಳನ್ನ ಯಾಕೆ ಹಿಂಗೆ ಸಾಲಾಗಿ ಜೋಡ್ಸಿಕ್ಕಿದ್ಯಾ ಅದು ಸುಮ್ಕೆ ಸುಮ್ಕೆ ಆಟಯ ಈ ಕಂಟಿ ನಿಂದು ಯಾಕೋ ಅತಿ ಆಯ್ತು ಕಲ ಸೊಸೆ ಈಟಕ್ಕೆಲ್ಲ ಅಳ್ಳಾಗಿದ್ರೆ ನೀನ್ ಯಾಕೋ ರೇ ಈಗ್ಲಾದ್ರು ಅಳೋದು ನಿಲ್ಸಿ ಯಾಕಂತ ಹೇಳಿ ಇಲ್ಲಾಂದ್ರೆ ಇವರಿಬ್ರು ಸೇರ್ಕೊಂಡು ನನ್ನ ಕುಚ್ಚೇ ಬಿಡ್ತಾರೆ ಸ್ನೇಹ ಇವನ್ ಮಾತಿಗೆಲ್ಲ ನಿನ್ ತಲೆ ಕೆಡ್ಸ್ಕೊಂಡು ಆಳ್ಬೇಡ ಸುಮ್ಕಿರವ ಅತ್ತೆ ನಾನು ಎಷ್ಟು ಹೇಳಿದ್ರು ಅಮ್ಮ ನನ್ನ ಮಾತೇ ಕೇಳಿಲ್ಲ ಹೋಗಿ ಬಾವಿಗೆ ಬಿದ್ಬಿಟ್ರು ಯಾರ ಬಗ್ಗೆ ಹೇಳ್ತಿದ್ಯವ ನೀನು ಅತ್ತೆ ಅಮ್ಮ ಬಾವಿಗೆ ಬೀಳೋ ಹಕ್ಕನ್ಸ್ಬಿತ್ತು ಅತ್ತೆ ನಾನು ಎಷ್ಟೇ ಬೇಡ ಅಂದ್ರು ನನ್ನ ಮಾತು ಕೇಳದೆ ಹೋಗಿ ಬಾವಿಗೆ ಬಿದ್ಬಿಟ್ರು ಕನ್ಸ್ ಬಿದ್ದಿದ್ಕ ನೀವು ಈಟನ್ನೆಲ್ಲ ಹತ್ತಿದ್ದು ಬಾಯ್ ಬಿಟ್ಟು ಹೇಳಕ್ ಹಾಕಿಲ್ವೇ ನೋಡಿ ಇವರಿಬ್ರು ಹೆಂಗ್ ಬೈದ್ರು ನನ್ನ ಯೋನ್ ಹೇಳ್ತಿದ್ಯವ ನೀನು ಅಮ್ಮ ನನ್ನ ಬಿಟ್ಟು ಹೊರಟೋದ್ರು ಅತ್ತೆ ಅಮ್ಮನಿಗೆ ನಾನಂದ್ರೆ ಪ್ರಾಣ ಅಮ್ಮ ಇನ್ಯಾವತ್ತೂ ವಾಪಸ್ ಬರಲ್ಲ ಅಲ್ವಾ ಅತ್ತೆ ವಾಪಸ್ ಬರಲ್ಲ ನೋಡು ಹಂಗೆಲ್ಲ ಆಳ್ಬಾರ್ದು ಸುಮ್ಕಿರು ನಾನು ನಿಮ್ಮ ಅವ್ವನೇ ಅಲ್ವೇ ನಿನ್ನ ಬಿಟ್ಟು ನಾನು ಎಲ್ಗೂ ಯಾವತ್ತೂ ಹೋಗಕ್ಕಿಲ್ಲ ಆಳ್ಬಾರ್ದು ಸುಮ್ಕಿರವ ನೀನು ಬಂದೇ ಬರ್ತೀಯ ಅಂತ ತವರು ಕಾಯ್ತಾ ಇದ್ದ ಕಾಪಾಡ್ಕೋ ನಿನ್ನ ಕರುಳ ಬಳ್ಳಿನ ಕಾಪಾಡ್ಕೋ ನಿನ್ನ ತವರೂರನ್ನ ಇಲ್ಲ ಕಣಯ್ಯ
ನಿದ್ದು ಬರ್ನಿಲ್ಲ, ಅದಕ್ಕೆ ಸುಮ್ಕೆ ಕೂತ್ಕೊಂಡಿದ್ದೆ. ಯಾಕೆ ಸುಳ್ಳು ಹೇಳ್ತೀಯ ಪುಟ್ಟಮ್ಮೆ? ದೇವಸ್ಥಾನದಾಗೆ ಗುರುಗಳು ಹೇಳಿದ್ರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ, ಹೌದ್ ತಾನೆ? ನಾನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಲಿ? ಗುರುಗಳು ಎಲ್ಲ ಹೇಳಿದ ಮ್ಯಾಕೆ ನಿನ್ನ ತವರಿನ ಬಗ್ಗೆ ಒಂದು ಮಾತು ಹೇಳಿದ್ರು, ಅದನ್ನ ಯೋಚನೆ ಮಾಡ್ತಿದ್ದೀಯ. ದಿಟಾಣ ಇಲ್ವಾ? ಹಾಂ, ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು ಪುಟ್ಟಮ್ಮೆ. ನಿನ್ನ ತವರಿನ ಬಗ್ಗೆ ಆ ಗುರುಗಳು ಎಷ್ಟು ಕರೆಕ್ಟಾಗಿ ಹೇಳ್ಬಿಟ್ರಲ್ವಾ? ಅವರೇನೋ ಹೇಳ್ಬಿಟ್ರು ಕಣಯ್ಯ, ಆದರೆ ನಾನು ಆ ಊರನ್ನ ಬಿಟ್ಟು ಬಂದಿದ್ದು ಯಾಕೆ ಅನ್ನೋದು ನಾನು ಒಬ್ಬಳಿಗೆ ಗೊತ್ತು. ಕಾಲ ಬದಲಾದಂಗೆ ಜನನೂ ಬದಲಾಗಿರಲ್ವ ಪುಟ್ಟಮ್ಮೆ? ಕಾಲ ಬದಲಾದಂಗೆ ಮನುಷ್ಯರು ಬದಲಾಯ್ತಾರೆ, ಆದರೆ ಮೃಗಗಳು ಅವು ಬದಲಾಗಕ್ಕಿಲ್ಲ. ಊರೇನೋ ನಂದೇ, ಆದರೆ ಊರೊಳಗೆ ಸೇರ್ಕೊಂಡವರಲ್ಲ ಸ್ವಾರ್ಥಿಗಳು, ಮೋಸಗಾರರು, ಅವರೆಲ್ಲ ನನ್ನವರಲ್ಲ. ಪುಟ್ಟಮ್ಮೆ, ನೀನು ಊರು ಬಿಟ್ಟು ಬಂದು ಸಾನೇ ದಿನ ಆಯ್ತು, ಮದುವೆನೂ ಆಯ್ತು. ಎಷ್ಟು ದಿವಸದಾಗೆ ವಾಪಸ್ ತವ್ರಿಗೋಗ್ಬೇಕು ಅಂತ ಒಂದ್ಕಿತನೂ ಅನಿಸ್ಲಿಲ್ವಾ ನಿಂಗೆ? ಬ್ಯಾಡ ಅಂತ ಬಿಟ್ಟು ಬಂದ್ಮ್ಯಾಕೆ ತಿರುಗಿ ಬೇಕು ಅಂತ ಹಿಂದೋದ್ರೆ ಅಲ್ಲಿ ನಮಗೆ ಸ್ವಾಗತ ಸಿಗಕ್ಕಿಲ್ಲ, ಸ್ಮಶಾನಕ್ಕೆ ದಾರಿ ಸಿಗ್ತದೆ. ಗೊತ್ತಿದ್ದು ನೀನು ಕೇಳ್ತೀಯಲ್ಲ, ನಿನಗೆ ಯೋಳ್ಳಿ. ಅದಕ್ಕೆಲ್ಲ ಪುಟ್ಟಮ್ಮಿ, ಎಲ್ಲ ನಿನ್ನಿಂದನೇ ಸರಿ ಹೋಗ್ಬೇಕು ಅಂದ್ರಲ್ಲ, ಅದಕ್ಕೆ ಕೇಳಿದೆ. ಎಲ್ಲ ಕಳ್ಕೊಂಡು ಬರಗೈಲಿ ನಿಂತೀವಿ. ಸ್ವಾಮಿಗಳು ಹೇಳಿದ್ರು ಅಂತ ಸರ್ ಮಾಡಕ್ಕೆ ಹೋದ್ರೆ ತವರಾಗಿರಕ್ಕಿಲ್ಲ. ಊರಲ್ಲಿ ಜನವೇ ಇಲ್ಲದೆ ತವರು ತಬ್ಲಿ ಆಗ್ಬಿಡ್ತದೆ. ಎಲ್ಲ ಹೆಣ್ಮಕ್ಳಿಗೂ ತವರೂರು ಅಂದರೆ ಒಂದು ಸಂಭ್ರಮ. ಅಂದರೆ ನೀನು ಈ ಸೀತಾಗೆ ತವರೂರೇ ಸುಡುಗಾಡಾಗೋಯ್ತಲ್ಲ ಪುಟ್ಟಮ್ಮಿ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ನನ್ನ ತವ್ರ ಬಗ್ಗೆ ನೀನು ಯಾಕೆ ತಲೆ ಕೆಡಿಸ್ಕೊತೀವಿ? ಮಲಕ ಹೋಗು. ಅವ್ವ, ಹಾಂ, ನಿಂತವ್ರಾ? ಅದ್ಯಾವ್ದವ? ಅವ್ವ, ನಿಂಗೆ ತವರೂರಿದ್ಯಾ? ತವರು ಯಾವ ತವರು? ಅಯ್ಯ, ನಿಮ್ಮ ಅಪ್ಪಯ್ಯ ಏನೇನೋ ಮಾತಾಡ್ತದೆ ಅಂತ ನೀನು ಹಂಗೆ ಮಾತಾಡ್ತೀಯಲ್ಲೇ? ಅಲ್ಲವಾ, ಈಗ ತಾನೇ ನಿನ್ ತವರು ಅಂದಲ್ಲ. ಅಯ್ಯೋ ವಾತಾರೆ, ನೀರು ಒಲೆಗೆ ಹಾಕಕ್ಕೆ ತೌಡು ತಕಪ್ಪ ಅಂತ ನಿಮ್ಮ ಅಪ್ಪನಿಗೆ ಹೇಳ್ತಿದ್ದೆ. ಇವಳು ತವರು ಅನ್ಕೊಂಡ್ಬಿಟ್ಟವಳೆ. ಹೋಗಿ ಮಲಕ, ಹೋಗವಿ ಮಲಕ. ಏನು ಪುಟ್ಟಮ್ಮೆ? ನಾನು ನೀರೇ ಇಟ್ಕೊಂಡಿಲ್ಲ. ತಗೊಬರ್ತೀನಿ. ತಡಿ, ನಾನೇ ತಗೊಬರ್ತೀನಿ. ಸರ್, ನೀನೊಂದು ಪ್ರಶ್ನೆ ಕೇಳ್ತೇನೆ, ದಿಟ ಉತ್ತರ ಹೇಳಬೇಕು. ಅಯ್ಯೋ, ಇಷ್ಟೊತ್ತು ಅವ್ವಂಗೆ ತಲೆ ತಿಂದಿದ್ದಾಯ್ತು, ಇವಾಗ ನನಗೆ ಪ್ರಶ್ನೆ ಕೇಳ್ತಾ ಇದ್ದೀರಾ? ಹಂಗಲ್ಲ ಕುಸೆ, ದೇವಸ್ಥಾನದಾಗೆ ಸಚ್ಚಿನ ಮ್ಯಾಗೆ ನಂಗೆ ಬಿರುತಿ ಇಲ್ಲ ಅಂತ ಹೇಳಿದಲ್ಲ, ದಿಟ್ವಾ? ದಿಟ ಹೇಳು ಕುಸೆ, ನಿಂಗೆ ಆ ಹುಡುಗನ ಮೇಲೆ ಬಿರುತಿ ಇಲ್ವಾ? ಇದೇನಿದು? ನೀವಿಬ್ರು ಮಲಕಳಕ್ಕೆ ಹೋಗೇ ಇಲ್ಲ? ಹೋಗವಿ, ಮಲಕ ಹೋಗೋ. ಅವ್ವ, ಬುಕ್ ತಗೊಂಡು ಹೋಗ್ತೀನಿ. ಮಕ್ಕಳಿಗೆ ಈಸಿಯನ್ನ ತಿಳಿಯೋದು ಬೇಡ ಏನು? ಸರಿ, ಮಲಕ ಹೋಗು. ಸುಮಾರು ನನ್ನ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ವಲ್ಲ. ದಿಟ್ವಲ್ಲ ಅವ್ನ ಮನಸ್ಸಿನಾಗ ಸಚಿನ್ ಅವಳ ಇಲ್ವಾ? ಏ ರಾಜಿ,
ರಾಜಿ ಏ ಮನೆ ಹೇಳಿ ಮನೆ ಹಚ್ಕೆ ರಾಜಿ ಏನೇ ಇದೆಲ್ಲ ಏನ್ ನೀನ್ ಬಿಟ್ರಿ ಅಂತ ನೋಡೆ ರಾಜಿ ಸುಮ್ಕೆ ನನ್ನ ಸಿಕ್ಕಾಗ್ಲಿ ನನ್ನ ಮಗಳಿಗೆ ಸಿಕ್ಕಾಗ್ಲಿ ಬಂದೆ ನಾ ಸುಮ್ಮನೆ ಇರೋದ್ಲಿ ವಾ ನಿಂಗೀಗ ಈ ರಾಜಿ ಮನೆ ನೆನಪಾಯ್ತಾ? ಲೇ ನಿನ್ನ ಮನೆ ಎಲ್ಲಿದ್ರೆ ನನಗೇನೆ ಆಗ್ಬೇಕಾಗದೆ ಮೊದಲು ಇದಕ್ಕೆ ಉತ್ತರ ಕೊಡು ಇವನ್ನೆಲ್ಲ ನನಗ್ಯಾಕೆ ಕಳ್ಸಿದ್ಯಾ ನೀನು ಏ ನೀನುಗಳೆಲ್ಲ ನೋಡಿ ಕಣ್ ತುಂಬ್ಕೊಳ್ಳಿ ಅಂತ ನಂಜಮ್ಮ ಫೋಟೋ ಎಷ್ಟು ಮುದ್ದಾಗತ್ತೆ ಅಲ್ವಾ? ನೋಡು ರಾಜಿ ನಿನ್ ಕಂತ್ರಿ ಬುದ್ಧಿನ ನಂತ ತೋರಿಸ್ಬೇಡ ಏ ನೀನ ನನ್ನ ಕಂತ್ರಿ ಬುದ್ಧಿ ತೋರಿಸ್ಬೇಕಾದ್ರೆ ನಾನ್ ತೋರಿಸ್ಬಾರ್ದೆ. ನಾನು ಯಾವಾಗಲೇ ನಿನ್ ಕಂತ್ರಿ ಬುದ್ಧಿ ತೋರಿಸ್ದೆ ಬಂಗಾರಮ್ಮನ ಮನೆಗೆ ಹೋಗಿ ನನ್ನ ಬಗ್ಗೆ ಏನೋ ಚಾಡಿ ಹೇಳ್ದೆ ಅಂತೆ. ಅಲ್ಲ ನಂಜಮ್ಮ ಈಟ್ ದಿನ ಬೀಗ್ರು ಅಂದ್ರೆ ಕತ್ತಿ ಮಸಿತಾ ಇದ್ದೆ, ಈಗೇನು ಬೀಗ್ತನ ಬೆಳ್ಸಕ್ ಹೋಗಿದ್ಯಾ? ನೋಡು ರಾಜಿ ಅದು ನನ್ನ ಸ್ವಂತ ವಿಷಯ, ಅದಕ್ಕೆ ನೀನ್ ತಲೆ ಹಾಕ್ಬೇಡ. ಮೊದ್ಲು ಇದಕ್ಕೆ ಉತ್ತರ ಕೊಡು ನೀನು. ಇದು ಸ್ಯಾಂಪಲ್ಲು ಆಟೆಯ. ನೀನೇನಾದ್ರೂ ಹಿಂಗೆ ಪುಟ್ಟಕ್ಕನ್ ಪರ ಬಂಗಾರಮ್ಮನ ಪರ ವಹಿಸ್ತಾ ಇದ್ರೆ ನೋಡು ಪೋಟ ಐತಲ್ಲ ಪೋಟ, ಇದನ್ನ ಬೆತ್ತಲೆ ತರ ಮಾಡ್ಬಿಟ್ಟು ಊರಿಗೆಲ್ಲ ಹಂಚ್ಬಿಡ್ತೀನಿ. ನೀನ್ ಬಾಯಿ ಮಣ್ಣಾಕ, ನೀನ್ ನನಗೆ ಸೇದೋಗ, ನೀನ್ ಬಾಯಿ ಬಿದ್ದೋಗ, ಇಂತ ಮಾತಾಡ್ತಿಯಲ್ಲ, ನೀನ್ ಬಾಯಿ ಆದ್ರೆ ಹೇಗೆ ಬರ್ತದೆ? ನೀನು ಒಂದು ಎಂಡೆ ಎತ್ತಿದೆ ತಾನೆ, ನಿನ್ ಮಾನ ಮರ್ಯಾದೆ ಏನು ಅಂತ ಗೊತ್ತಾಗ್ತಿತ್ತು. ನಿನ್ಗೆ ಹೆಂಗೆ ಮನಸ್ಸು ಬಂತು ಇತ್ತೆಲ್ಲ ಮಾತಾಡಕ್ಕೆ? ಯಾಕೆ ನಂಜಮ್ಮ ಆ ಸಾನ ಮತ್ತೆ ಕಾಳಿ ಹೋಟ್ಲನಾಗ ಸಿಕ್ಬಿದ್ದಾಗ ನೀನೇ ನಿನ್ ಫೋನಲ್ಲಿ ವಿಡಿಯೋ ಮಾಡ್ದಿಯಲ್ಲ, ಆವಾಗ ನಿನಗೆ ಈ ಮರುವಾದ ಇದ್ರ ಬಗ್ಗೆ ಎಲ್ಲ ಅರಿವಿರ್ಲಿಲ್ವೇ? ನೋಡೆ ನನಗೆ ಗೊತ್ತಿಲ್ಲದೆ ನಿನ್ ಜೊತೆ ಸೇರ್ಕೊಂಡು ಸಗಣಿ ತಿನ್ನೋ ಕೆಲಸ ಮಾಡ್ಬಿಟ್ಟಿವ್ನಿ, ಅದಕ್ಕೆ ನಿನ್ನಿಂದ ನಾ ದೂರ ಆಯ್ತಿರೋದು. ನನ್ ಪಾಡಿಗೆ ನಾನು ಬಿಟ್ಬಿಡು. ನೀನ್ ದೂರ ಆಯ್ತಿದ್ಯಾ ಅಂತಾನೆ ಈ ಬಾಣ ನಾನು ಬಿಟ್ಟಿರೋದು. ನೋಡ್ರಾಜಿ ಮರುವಾದಿಂದ ಹೇಳ್ತೀವ್ನಿ, ನನ್ನ ಪಾಡಿಗೆ ನಾನು ಬಿಟ್ಬಿಡು. ನನಗೆ ನಿನ್ ಸವಾಸನೆ ಬೇಡ ಕಣೆ. ಅಯ್ಯೋ ನಂಜಮ್ಮ ಅದ್ ಯಾಕಂಗ್ ಹೇಳ್ತೇಳು? ನೀನ್ ನನ್ನ ಫ್ರೆಂಡ್ ಅಲ್ವಾ, ಇದ್ರ ಜೊತೆಗೆ ಸತ್ರ ಜೊತೆಗೆ. ಎತ್ತು ನೀನ್ ಬಾಯಿ ಮಣ್ಣಾಕ ಬಿಡೆ ನನ್ನ. ಯಾಕೆ ಹಿಂಗ ನನ್ನ ಹೊಟ್ಟೆ ಉರ್ಸ್ಕೊಂಡಿಯಾ? ಪಲ್ಲವಿ ಇನ್ನು ಬಾಳಿ ಬದುಕ್ಬೇಕಾದವಳು ಕಣೆ, ನೀನ್ ದಮ್ಮಯ್ಯ ಅಂತೀನಿ. ಮಾನ ಮರ್ಯಾದೆ ಕಳಿಬೇಡ. ಏ ಮನ್ಸೇ ಇಲ್ದಿರೋಳ್ಗೆ ಮರ್ಯಾದೆ ಕಳಿಯೋದು ಯಾವ ದೊಡ್ಡ ವಿಷಯ ಹೇಳು? ನೋಡು ನಾನು ನಿನ್ನ ಮಗಳು ತಂಟೆಗೆ ಬರಬಾರ್ದು ಅಂತಂದ್ರೆ ನೀನು ನಾನು ಹೇಳ್ದಂಗೆ ಕೇಳ್ಕೊಂಡು ನನ್ನ ಪರವಾಗಿರ್ಬೇಕು. ಸತ್ರು ಆ ಕೆಲಸ ಮಾಡಕ್ಕಿಲ್ಲ ಕಣೆ. ನಾನು ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಹೋಗು ನಂಜಮ್ಮ. ಹಂಗೆ ತಕ್ಕ ಈ ಫೋಟೋನು ತಗೊಂಡೋಗು. ಹೇಗಿದ್ರು ನಮ್ಮ ರಾಧಾ ಇವಾಗ ಜೈಲಿಂದ ರಿಲೀಸ್ ಆಗವಳೆ. ನಿನ್ನ ಮಗ ಇದ್ದಾನಲ್ಲ, ನಿನ್ನ ಮಗ ವಾಪಸ್ ಬರೋದ್ರೊಳಗಡೆ ಇಬ್ರು ಸೇರ್ಕೊಂಡು ನಿನ್ನ ಮಗಳನ್ನ ಮುಗಿಸ್ಬಿಡ್ತೀವಿ. ನೋಡ್ ನಂಜಮ್ಮ, ಗೊತ್ತೋ ಗೊತ್ತಿಲ್ದೇನೋ ನೀನು ನಮ್ಮ ಸಾವಾಸ ಮಾಡಿದ್ಯಾ. ಈಗ ನಾವು ಹೇಳಿದಕ್ಕೆಲ್ಲ ಸರಿ ಅಂತ ತಲೆ ಅಳ್ಳಾಡ್ಸ್ಕೊಂಡು ನಮ್ಮ ಜೊತೆಗಿದ್ರೆ ನಿನಗೂ ಒಳ್ಳೇದು, ನಿನ್ನ ಮನೆ ಮಗಳು ಎಲ್ರಿಗೂ ಒಳ್ಳೇದು. ಇಲ್ಲ ಅಂತಂದರೆ ನಿನಗೆ ಗೊತ್ತಾಯ್ತಲ್ಲ. ತಗ ಫೋಟೋ ಇಟ್ಕೊಂಡು ಸಂದಾಗಿ ನೋಡ್ಕೊ ಆಯ್ತಾ? ಬರ್ಲ ನಂಜಮ್ಮ, ಬಾಯ್. ನೀನು ಯಾರನ್ನ ತೋರಿಸ್ತೀವೋ ನಾನು ಅವ್ರನ್ನ ನಂಬ್ತೀನಿ. ನನಗೆ ಅಪ್ಪನಿಗಿಂತ ಬೇರೆ ಯಾರು ಮುಖ್ಯ ಅಲ್ಲ. ನನಗೆ ಅಮ್ಮನ ಕೊಟ್ಟಿರೋ ಮಾತೇ ಮುಖ್ಯ. ಅಮ್ಮ ನಿನಗೆ ಹೇಗೆ ಇಷ್ಟನೋ ಇಷ್ಟನೋ ಅವ್ರ ಜೊತೆ ನನಗೆ ಮಾಡಿಸಲ್ಲ. ಅಮ್ಮ ನಿನ್ನ ಮೇಲೆ ಅಣ್ಣ ಮಾತಪ್ಪಲ್ಲ. ನೀನು ಯಾರನ್ನ ತೋರಿಸ್ತೀವೋ ನಾನು ಅವ್ರನ್ನೇ ಬರ್ತಾ ಇರ್ತೀನಿ. ಸುಮ್ಮನೆ ನನ್ನ ಬದುಕಲಿಲ್ಲ ಅಂದಮೇಲೆ ನನ್ನ ಬದುಕಿಗೆ ಅರ್ಥ ಇದೆಯಾ?
ಇಲ್ಲ, ಸುಮ್ಮ ಇಲ್ದಿರೋ ಲೈಫ್ ನನಗೆ ಬೇಡ. ಸುಮ್ಮಾಗೆ ನಾನು ಬೇಡ ಅದು ನಮಗೂ ನಾನು ಬೇಡ. ಲೇ ಸಚಿನ್, ಬುದ್ಧಿಗಿದೆಯಲ್ಲ ನಿನಗೆ? ಕುತ್ಕೊಳ್ಳಿ. ಯಾಕೋ ಮಗ, ಏನಾಯ್ತು? ಹೋಗಿ ರಸ್ತೆ ಮಧ್ಯೆ ನಿಂತಿದ್ಯಲ್ಲ, ಅವನೇನ ಗುದ್ಕೊಂಡೋಗಿದ್ರೆ ಮೈಂಡಾಗ ಒಂದೇ ಒಂದು ಮೂಳೆ ಉಳಿತಾ ಇರಲಿಲ್ಲ ನಿನಗೆ. ಯಾಕೆ ಮಗ ಹಿಂಗೆ ಮಾಡ್ದೆ? ನನ್ನನ್ನು ಯಾಕೆ ಕಾಪಾಡಿದ್ರು? ಬಿಡಿ, ನಾನು ಸಾಯ್ಬೇಕು. ಲೇ ಪುರ್ಸಿ, ಈ ನನ್ನ ಮಗ ಬೇಕು ಅಂತಲೇ ಮಧ್ಯೆ ನಿಂತವನಕಲ್ಲ. ನಾವೇನೋ ಎಲ್ಲೋ ಮೈ ಮರ್ದು ನಿಂತಿದ್ಯಾ ಅಂದ್ರೆ ಇದೇನಿಲ್ಲ ಮಗ ಹಿಂಗೆ? ನನಗೆ ಬದುಕೋದಕ್ಕೆ ಆಸೆ ಇಲ್ಲ. ಪ್ಲೀಸ್ ಪುಷಿ, ನನ್ನನ್ನು ಬಿಡಿ, ನಾನು ಸಾಯ್ಬೇಕು. ಏಯ್ ಲೈ, ಕೂತ್ಕೊಳ್ಳ ಅಲ್ಲಿ. ಏಯ್ ಯಾರಲ್ಲ ನೀನು? ಏಯ್ ಪುರ್ಸಿ, ಬಿರ್ನೆ ಕಂಟಿ ಫೋನ್ ಹಾಕ್ಲಾ? ಹೇಳೋ ಪುರ್ಸೆ. ಹಲೋ ಬಾಬಾ, ಹೊಸಿ ಅರ್ಜೆಂಟ್ ಐತೆ, ಇಲ್ಲೇ ಶೆಟ್ರಂಗಡಿ ರೋಡ್ತಾವ ಬನ್ನಿ. ಯಾಕಲ್ಲ, ಏನಾಯ್ತು? ಅಯ್ಯೋ ಹೇಳ್ತೀನಿ, ಬಿರ್ನೆ ಬನ್ನಿ ಬಾಬಾ. ಸರಿ ಸರಿ, ಬಂದಿರು. ಯಾಕೋ ಮಗ, ಏನಾಯ್ತಲಾ? ಹಿಂಗೆಲ್ಲ ಮಾಡ್ಕೊಂಡಾರ? ಕುಡಿಲ್ಲ. ಪುರ್ಸಿ, ಏನಾಯ್ತು? ಅರ್ಜೆಂಟಾಗಿ ಬರೋಕೆ ಹೇಳ್ದೆ. ಗುರು, ದೊಡ್ಡ ರಾಮಾಯಣ ಆಗ್ಬಿಟ್ಟಿದೆ. ಆ ನನ್ನ ಮಗ ಸುಮ್ಮ ಪಿರಿದು ಒಪ್ಕೊಳ್ಳಿಲ್ಲ ಅಂತ ಸಹಾಯಕ್ಕೆ ಹೋಗೋನೆ. ಲೇ ಸಚಿನ್, ಏನಿಲ್ಲ ಇದೆಲ್ಲ? ಓದಿರೋ ಹುಡುಗಾಗಿ ಸಾಯಕೊಂಡಿದ್ಯಾ? ನಾನು ಪ್ರೀತಿಸಿರೋ ಹುಡುಗಿಗೆ ನಾನು ಬೇಡ ಅಂದಮೇಲೆ ನಾನು ಬದುಕಿದ್ದು ಏನು ಮಾಡಬೇಕು? ಲೈ, ತಲೆಗೆಲ್ಲ ಕೆಟ್ಟದ ನಿಂಗೆ? ಬಿರುತು ಸಿಕ್ಕಿಲ್ಲ ಅಂತ ಯಾರು ಸಾಯಕ್ಕೆ ಹೋಗ್ತಾರ? ಎಷ್ಟು ಹೇಳಿದ್ರು ಸಮಾಧಾನನೇ ಮಾಡ್ಕೋತಿಲ್ಲ ಬಾಬಾ. ಈಗಲೂ ಸಾಯ್ತೀನಿ ಅಂತಾನೆ ಹೇಳ್ತಾವನೆ, ಅದಕ್ಕೆ ನಿಮಗೆ ಫೋನ್ ಮಾಡ್ದೆ. ಹೌದೇನಲ್ಲ? ಸಾಯ್ತೀಯಾ? ಆಟ ಒಂದು ಸರಿ ಆಯ್ತಾ ನಿಂಗೆ? ಸರಿ, ಸಾಯ್, ನಡಿಲ್ಲ ಬಾಬಾ. ಸಾಯೋರ್ನ ತಡಿಬಾರ್ದು ಪುರ್ಸಿ. ಏಯ್ ನಡಿಲ್ಲ, ನೋಡೇ ಬಿಡಮ್ಮ, ನಡಿ, ಸಾಯೋಗ್ಲಾ. ಕಂಟಿ, ಕಂಟಿ, ಗಾಡಿ.
ಲೈ